ದಿನ ರಾಮನಗರದಲ್ಲಿ ಮಧ್ಯಾಹ್ನ 12:30 ಸಮಯದಲ್ಲಿ ರಾಮಕೃಷ್ಣ ಆಸ್ಪತ್ರೆ ಬಲಭಾಗದಲ್ಲಿರ್ತಕ್ಕಂಥ ಬ್ಯಾಂಕ್ ಆಫ್ ಇಂಡಿಯಾಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೊತ್ತಿಪುರ ಗೋವಿಂದರಾಜ್ ಅವರು, ಸತ್ಯ ಸಂಗ್ರಾಮ ಪತ್ರಿಕೆಯ ವರದಿಗಾರರು, ಜೊತೆಗೆ ಸಾಮಾಜಿಕ ಹೋರಾಟಗಾರರು, ದಲಿತ ಸಂಘಟನೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ರಾಮನಗರದಲ್ಲಿ ನಡೆದಂಥ ಜಿಲ್ಲಾಡಳಿತ ವರ್ಸಸ್ಸು ಶಾಸಕರ ವಿರುದ್ಧ ಏನು ಸಂಘರ್ಷ ಏರ್ಪಟ್ಟಿತ್ತು, ದಲಿತ ಸಂಘಟನೆ ವರ್ಸಸ್ಸು ಜಿಲ್ಲಾಡಳಿತ, ಆ ಸಂಘರ್ಷ ವಿಚಾರವಾಗಿ ನಿರಂತರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ಸಂಬಂಧಪಟ್ಟಂಥವರು ಕೆಲವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥದ್ದು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೀವು ಮಾಧ್ಯಮದ ಮುಖಾಂತರ ನೀವು ನೋಡಿದ್ದೀರಿ. ಸೊ ಇವತ್ತು ಏನಾಗಿದೆ ಅಂದರೆ 12:30 ಸಮಯದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾಗೆ ಕೆಲಸದ ಕಾರ್ಯದ ನಿಮಿತ್ತ ಬ್ಯಾಂಕ್ಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೆಲವರು ಯಾರೋ ಅದು ನಮಗೆ ಹೆಸರು ಗೊತ್ತಿಲ್ಲ ಯಾರು ಅಂತೇಳಿ ಅಮಾಯಕರು ಅಮಾಯಕ ನಮ್ಮ ದಲಿತ ಪರಪರ ಹೋರಾಟಗಾರಂಥ ನಮ್ಮ ಕೊತ್ತಿಪುರ ಗೋವಿಂದರಾಜ್ ಅವರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ದ್ವೇಷ ರಾಜಕಾರಣದ ಒಂದು ಕಡೆ ದಲಿತ ಸಂಘಟನೆಯ ಮುಖಂಡರುಗಳನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೆದರಿಕೆ ಆಗ್ತಕ್ಕಂಥದ್ದು ಮತ್ತು ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ನಾವು ತಕ್ಕ ಉತ್ತರವನ್ನು ಕೊಡೋ ಈ ಜಿಲ್ಲೆಯ ತಾಲೂಕಿನ ಜನ ಕೊಡ್ತಾರೆ. ಆದರೆ ಇವತ್ತು ಪ್ರಾಣಕ್ಕೆ ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಆದ್ರೂ ಕೂಡ ಅವರ ಪರಿಸ್ಥಿತಿ ನೋಡಿದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ ಮಾಡ್ತಕ್ಕಂಥ ಒಂದು ಸಂದೇಶವನ್ನು ಡಾಕ್ಟರ್ ಹತ್ರ ನಾವು ಚರ್ಚೆ ಮಾಡಿ ಅನಂತರ ಅದ್ರ ಬಗ್ಗೆ ನಾವು ಬೆಂಗಳೂರಿಗೆ ತೊಗೊಂಡೋಗ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ತೀರ್ಮಾನ ಮಾಡ್ತೀವಿ. ಜೊತೆಗೆ ಇವತ್ತು ನಿರಂತರವಾಗಿ ರಾಮನಗರದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಹಗರಣಗಳನ್ನು ಎಳೆಯಾಗಿ ಬಯಲಿಗೆ ಎಳಿಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾಳೆ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ದಾಖಲಾತಿಯನ್ನ ಒಟ್ಗೂಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ದಾಖಲಾತಿ ರೆಡಿ ಮಾಡ್ಕೋಬೇಕು. ಜೊತೆಗೆ ಬ್ಯಾಂಕ್ನಲ್ಲಿ ಅನೇಕ ಕಾರ್ಯದ ನಿಮಿತ್ತ ಇವತ್ತು ಬ್ಯಾಂಕ್ ಕೆಲಸಕ್ಕೆ ಬಂದು ಮುಗಿಸ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಕೆಲವರು ಯಾರೋ ದುಷ್ಕರ್ಮಿಗಳು ಅವ್ರ ಮೇಲೆ ಅಟ್ಯಾಕನ್ನು ಮಾಡಿ ಹಲ್ಲೆಯನ್ನು ಮಾಡಿ ಪ್ರಾಣ ಬೆದರಿಕೆಯನ್ನು ಹಾಕಿ ಮತ್ತೆ ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸಬೇಕಾಗ್ತದೆ. ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ, ನಿಮಗೆ ನೈತಿಕತೆ ಏನಾದ್ರು ಇದ್ದರೆ, ನಿಮಗೇನಾದ್ರು ಈ ಸಮುದಾಯದ ಬಗ್ಗೆ ಪ್ರಾಮಾಣಿಕತೆ, ನಂಬಿಕೆ ಅಂತಕ್ಕಂಥದ್ದು ಏನಾದ್ರು ಇದ್ದರೆ ಆ ಕೂಡಲೇ ಯಾರು ಆ ದರೋಡೆಕೋರರು ಏನಿವತ್ತು ದರೋಡೆಕೋರರು ಅಂತಲೇ ಹೇಳ್ಬೋದು, ಯಾಕಂದರೆ ಹಗಲು ದರೋಡೆ ಇವುದು ದರೋಡೆಕೋರರು ಇವತ್ತು ನಮ್ಮ ಅಮಾಯಕ ಆದಂಥ ನಮ್ಮ ಕೊತ್ತಿಪುರ ಗೋವಿಂದರಾಜ್ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಹಲ್ಲೆ ಮಾಡಿದ್ದಾರೆ. ಇದನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರ. ಈ ವಿಚಾರವಾಗಿ ಕೆಲವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಎಚ್ಚರಿಕೆ ಕೊಡೋದ್ರ ಮುಖಾಂತರ ನಮ್ಮನ್ನು ಕೊಲೆ ಬೆದರಿಕೆ ಆಗ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಪರೋಕ್ಷವಾಗಿ ಕಳಿಸಿರ್ತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ನೀವೆಲ್ಲ ಗಮನಿಸಿದ್ದೀರಿ. ಇದು ಯಾವುದೇ ಕಾರಣಕ್ಕೂ ಇದು ನಡೆಯೋದಿಲ್ಲ. ರಾಮನಗರದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರವನ್ನು ನಾವು ಕೊಡ್ತೇವೆ. ನಾವು ಕೂಡ ಶಾಂತಿಪ್ರಿಯರು, ನಾವು ಯಾವುದೇ ಇದಕ್ಕೆ ಹೋಗೋದಿಲ್ಲ. ನಾವು ಕಾನೂನು ಮುಖಾಂತರ, ಪೆನ್ನಿನ ಮುಖಾಂತರ ನಿಮಗೆ ಉತ್ತರವನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಇದು ಇಲ್ಲಿ ನಿಲ್ಲಬೇಕು. ಯಾಕೆಂದರೆ ದಲಿತ ಪರ ಸಂಘಟನೆ ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ತಾನೇ ನಮ್ಮ ಕೊತ್ತಿಪುರ ಗೋವಿಂದರಾಜು ದಲಿತ ಪರ ಹೋರಾಟಗಾರರು ಈಗ ಮೊನ್ನೆ ತಾನೇ 2 ಸ್ಟೇಟ್ಮೆಂಟ್ ಎಲ್ಲ ನಾವು MLA ವಿರುದ್ಧ ಕೊಟ್ಟಿದ್ದೀವಿ. ಒಂದು, ದಲಿತರ ಮೇಲೆ ದಬ್ಬಾಳಿಕೆ ಬಿಡಿ, ನಿಮ್ಮ ಚಾಳಿ ಬಿಡಿ ಅಂತ ಒಂದು ಪ್ರೆಸ್ ಮೀಟಲ್ಲಿ ಮತ್ತು ಮಾಧ್ಯಮದ ಮುಖಾಂತರ ಕೊಟ್ಟಿದ್ರು. ಆ ವಿಚಾರವಾಗಿ ನಾವು MLA ಅವರಿಗೆ ಪ್ರಶ್ನೆ ಮಾಡಿ ಕೇಳೋದು, ನಿಮಗೆ ಯಾವ ನೈತಿಕತೆ ಇದೆ ಅಂತ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನೀವು ಅಧಿಕಾರಿಗಳನ್ನ ಸಮರ್ಥನೆ ಮಾಡಿಕೊಂಡು ನೀವು ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ನಾವು ಹೇಳಿದ್ದು. ಅದಾಯಿತು. ಅದಾದಮೇಲೆ ಮಹಿಳಾ ದಿನಾಚರಣೆ ಅಂಗವಾಗಿ ಸೀರೆ ಹಂಚುವ ವಿಚಾರದಲ್ಲಿ ಮಹಿಳೆಯರು ಕಾಲ್ತುಳಿತಕ್ಕೆ ಒಳಗಾಗಿ ಒಬ್ಬರು ಮಹಿಳೆ, ಶಾನ್ಭೋಗ್ನಳ್ಳಿ ಒಂದು ಮಹಿಳೆ ಕೈ ಮುರ್ಕೊಂಡಿರುವ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ರವಾನೆ ಮಾಡಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಇದು ಮಾಡಿದ್ದಾರೆ. ನಮ್ಮ DSSನ ಪೊಲೀಸರವರು ಆಸ್ಪತ್ರೆಗೆ ಹೋಗಿ ವಿಚಾರಣೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ವಿಚಾರಣೆ ಸಂಬಂಧಪಟ್ಟಾದ್ಮೇಲೆ ಅವ್ರಿಗೆ ಯಾವುದೇ ರೀತಿ ಒಂದು ಚಿಕಿತ್ಸೆ ಮಾಡಬೇಕು ಅಂದ್ಕೊಂಡು ಯಾವುದೇ ರೀತಿ ಅವರು ನಿರ್ಧಾರ ತಗೊಳ್ಳಿಲ್ಲ. ಇದು ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶನ ಇಲ್ಲ ಜಿಲ್ಲಾಡಳಿತ ಸಮಾವೇಶನ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೆಲ್ಲ ಸೇರಿ ಪ್ರೆಸ್ ಮೀಟ್ ಮಾಡಿದಾಗ ಈಗ ನಿನ್ನೆ ಬಾಲು ಆಸ್ಪತ್ರೆಗೆ ಹೋಗಿ ಯಾರ್ಯಾರು AB ಚೇತನ್ ಕುಮಾರ್ ಅವರು, ಜೈ ಕರ್ನಾಟಕ ರವಿ ಅವರು, ಅದಾದಮೇಲೆ ಅನಿಲ್ ಜೋಗೇಂದರ್ ಅವರು, ಇನ್ನು ಮಹಿಳಾ ಕಾರ್ಯದರ್ಶಿ ಒಬ್ಬರು ಹೋಗಿ ಎಲ್ಲರೂ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಲಾಪ್ರಿಯ ನ್ಯೂಸ್ನಲ್ಲಿ ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ರೋಲ್ ಕಾಲ್ ಮಾಡುವ ಗಿರಾಕಿಗಳು, ನಿಮ್ಮ ಹೋರಾಟಗಾರರು ನಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಪ್ರವೃತ್ತಿ ತೋರಿಸ್ತಾ ಇದ್ದಾರೆ. ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮಗೆಲ್ಲರಿಗೂ ಕೊಲೆ ಬೆದರಿಕೆ ಇದೆ, ಇನ್ಕ್ಲೂಡಿಂಗು
ಇವತ್ತಿಗೆ ಇದ್ರ ಕುಮ್ಮಕ್ಕಿನಿಂದನೇ ಇವರೆಲ್ಲ ಮೆರಿತಾ ಇದ್ದಾರೆ. ಯಾವುದೋ ಒಂದು ಪ್ರಭಾವಿಗಳಿಂದ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದ್ರೆ ಬಹಿರಂಗಪಡಿಸಿ ದಯಮಾಡಿ. ನಿನ್ನೆ ಮಂಗಳೂರಿನಲ್ಲಿ ಒಂದು ಕೇಸ್ ಆಗಿದೆ, ಹಿಂದೂ ಕಾರ್ಯಕರ್ತರ ಕೊಲೆ, ಒಂದು 4 ಜನ ಮಾರಣಾಂತಿಕವಾಗಿ ಮಚ್ಚು ಮತ್ತೆ ಲಾಂಗ ಅನ್ನು ಬಳಸಿ ಒಬ್ಬ ಮಾರಣಾಂತಿಕ ಹಲ್ಲೆ ಮಾಡಿದರೆ 5 ದಿನ ನಿಷೇಧಾಜ್ಞೆ ಹಾಕುವ ಮೂಲಕ ಇಡೀ ರಾಜ್ಯವೇ ತಲೆ ತೆಗೆಸುವಂತ ವಿಚಾರ ಆಗಿದೆ. ಇದಕ್ಕೆ ತಾನೇ ವಿಡಿಯೋ ಮಾಡಿದರೆ ಆಗ್ಲೇ ಇಲ್ಲಿ ಬಂದು ರಾಮಕೃಷ್ಣ ಆಸ್ಪತ್ರೆ ಎದುರುಗಡೆ ಮನಬಂದಂತೆ ಹೊಡೆದಿದ್ದಾರೆ, ಕಾಲಲ್ಲೆಲ್ಲ ತುಳಿದಿದ್ದಾರೆ. ದಲಿತರೇ ಅಂದ್ರೆ ನಿಮ್ಗೆ ಏನು ಅಸಡ್ಡೆನ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಕೊಲೆ ಬೆದರಿಕೆ ಇರುವುದರಿಂದ ದಯಮಾಡಿ ಮಾಧ್ಯಮ ಸ್ನೇಹಿತರು ಇದನ್ನ ಹೆಚ್ಚಿನ ರೀತಿ ಪ್ರಚಾರ ಮಾಡಬೇಕು. ಯಾರ್ಯಾರು ಈ ಶಾಮಿಲಿಗೆ ಒಳಗಾಗಿದ್ದಾರೆ, ಯಾರೇ XYZ ನಮಗೆ ಗೊತ್ತಿಲ್ಲದೆ ಈ ವಿಚಾರವಾಗಿ ನಾವು ಕೂಡಲೇ ಇಲ್ಲಿಗೆ ಆಸ್ಪತ್ರೆಗೆ ಬಂದಿದ್ದೀವಿ. ಅವ್ರು ಯಾರು ಏನೇನು ಹೆಸರು ಕೊಟ್ಟಿದ್ರು ಸ್ಟೇಟ್ಮೆಂಟ್ ಮಾಡೋದು ಅವ್ರ ಮೇಲೆ FIR ಮಾಡಿ ನಮಗೆಲ್ಲ ರಕ್ಷಣೆ ಕೊಡಬೇಕು. ನಾವು ಇದನ್ನ ಖಂಡಿಸ್ತೀವಿ. ಈ ಹೋರಾಟಗಾರರು ಇದೇ ರೀತಿ ನೀವು ಮಾಡ್ತಾ ಇದ್ರೆ ನಮ್ಮನೆ ಮುಂದೆ ಮಾಡ್ತೀವಿ ಅಂತ ನೀವೆಲ್ಲ ಹೇಳಿದ್ರೆ, ಇದೇ ಮೊನ್ನೆ ಪ್ರೆಸ್ ಮೀಟ್ ಮಾಡುವಾಗ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಒಬ್ರು ನೀವು ಹೇಳಿಕೆ ಕೊಟ್ಟಿದ್ದೀರಾ. ಅದನ್ನ ಇವತ್ತು ಕಾನೂನು ಸುವ್ಯವಸ್ಥೆ ನೀವೇ ಹಾಳ ಮಾಡಿದ್ದೀರಾ, ಅದಕ್ಕೆಲ್ಲ ನೇರ ಹೊಣೆ ನೀವುಗಳೇ ಆಗಿದ್ದೀರಾ. ದಯಮಾಡಿ ಈ ದಬ್ಬಾಳಿಕೆ, ಈ ಚಾಡಿ, ಈ ಕೊಲೆ ಮಾಡುವಂತ ಎದುರಿಸುವಂತ ಚಾಡಿನ ನೀವು ಬಿಡಿ. ದಯಮಾಡಿ ನಮ್ಗೆಲ್ಲ ಕೊಲೆ ಬೆದರಿಕೆ ಇರೋದ್ರಿಂದ ಇವರೆಲ್ಲ ನೇರ ಹೊಣೆ ಆಗಿರ್ತಾರೆ. ನಮ್ಗೆಲ್ಲ ಏನಾರು ಹೆಚ್ಚು ಕಮ್ಮಿ ಆದ್ರೆ, ಈ ಹೋರಾಟಗಾರರಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವರೇ ನೇರ ಹೊಣೆ ಆಗಿರ್ತಾರೆ. MLA ಸಾಹೇಬರು ನೀವೇ ನೇರ ಹೊಣೆ ಆಗಿರ್ತೀರಾ ಅಂತ ನಾನು ಈ ಮೂಲಕ ನಿನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯಮಾಡಿ ನೀವೇನೇ ಇದ್ರು MLA ಸಾಹೇಬರು ನೀವೇ ಬಂದು ಇದನ್ನ ಸಮರ್ಥನೆ ಮಾಡಿಕೊಂಡು ನೀವನ್ನ ಕ್ಷಮೆ ಹಚ್ಚಬೇಕು ಅಂತ ನೀವು ಹೇಳಿದ್ರೆ, ನಿಮ್ಮ ಕಾರ್ಯಕರ್ತನ ಬಿಟ್ಟು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಇವತ್ತಿಗೆ ಅವ್ರು ಹೊಡಿದಾರೆ ನಾಳೆ ನಮ್ಗೆ ಹೊಡಿತಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಹೋರಾಟಗಾರರಿಗೆ ನೀವು ತಿಕ್ಕವಂತ ಕೆಲಸ ಮಾಡ್ತಾ ಇದ್ರೆ ಮುಂದೊಂದು ದಿನ ಏನಾಗುತ್ತೆ ಅಂತ ನಾವು ಹೇಳೋದಿಲ್ಲ, ಹೋರಾಟದ ಮುಖಾಂತರ ತೋರಿಸಿ. ನಾವು ಬಾಬಾ ಸಾಹೇಬ್ ಪೆನ್ ಕೊಟ್ಟಿದ್ದಾರೆ, ಆ ಪೆನ್ನಿನ ಮುಖಾಂತರ ಕಾನೂನು ರೀತಿಯಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಈ ಕೂಡಲೇ ಅವ್ರನ್ನೆಲ್ಲ ಬಂಧಿಸಿ FIR ದಾಖಲು ಮಾಡಿ ನಮ್ಗೆಲ್ಲ ನ್ಯಾಯ ದೊರಕಿಸ್ಕೋಬೇಕು, ಹಾಗೂ ನಮ್ಗೆಲ್ಲರಿಗೂ ಪ್ರೊಟೆಕ್ಷನ್ ಕೊಡಬೇಕಂತ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ. ಕೊತ್ತಿಪುರ ಗೋವಿಂದರಾಜು ಅವ್ರ ಮೇಲಾಗಿರ್ತಕ್ಕಂಥ ಹಲ್ಲೆ ತುಂಬ ಅಮಾನವೀಯವಾದಂಥದ್ದು. ಕೊತ್ತಿಪುರ ಗೋವಿಂದರಾಜು ಅವರು ಮಹಿಳಾ ಪರವಾಗಿ, ದಲಿತ ಪರವಾಗಿ, ಸಾಮಾಜಿಕ ಅನ್ಯಾಯಗಳ ಪರವಾಗಿ ಧ್ವನಿ ಎತ್ತುವಂಥ ಕೆಲಸನ ಹಿಂದಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸಾಕಷ್ಟು ಏನು ದಲಿತ ಸಮುದಾಯಕ್ಕೆ ಆಗ್ತಾ ಇದೆ ಅನ್ಯಾಯಗಳ, ಅದನ್ನು ಹೋರಾಟದ ಮುಖಾಂತರ ಹೋರಾಟ ಕೊಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು 24ನೇ ತಾರೀಕು ದಿವಸ ರಾಮನಗರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿ ಅಲ್ಲಿ ಮಹಿಳೆಯರನ್ನ ನಡೆಸ್ಕೊಂಡಂಥ ನೀತಿಗಳು ಮತ್ತು ಸೀರೆ ಹಂಚಿರುವಂಥ ನೀತಿಗಳನ್ನ ಖಂಡಿಸಿ ಅವರು ಪತ್ರಿಕಾಗೋಷ್ಠಿನಲ್ಲಿ 29ನೇ ತಾರೀಕು ಮಾತಾಡಿದರು. ತದನಂತರ ನಾವುಗಳು ಆಸ್ಪತ್ರೆಗೆ ಭೇಟಿ ಮಾಡಿ ಅಲ್ಲೇ ತುಳಿತಕ್ಕೊಳಗಾಗಿ ಕೈ ಮುಕ್ಕೊಂಡಿರ್ತಕ್ಕಂಥ ಮಹಿಳೆನ ಮಾತಾಡಿಸಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಬಂದ ಆದಮೇಲೆ ಅವರು ನಿನ್ನೆ ಹೋಗಿ ಬಾಲು ನರ್ಸಿಂಗ್ ಹೋಮ್ನಲ್ಲಿ ಮಾತಾಡಿಸಿ ಆಕೆಗೆ ಆಗಿರ್ತಕ್ಕಂಥ ಆಸ್ಪತ್ರೆ ಬಿಲ್ನ ಕಟ್ಟಿ, ಜೊತೆಗೆ ಕಲಾಪ್ರಿಯ ಒಂದು ಮಾಧ್ಯಮದಲ್ಲಿ ಅವರು ನಾವು ನೋಡಿದಂಥದ್ದು ಎಲ್ಲರಿಗೂ ಎಚ್ಚರಿಕೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾತಾಡಿದ್ದಾರೆ. ಇದು ತಪ್ಪು. ಹೋರಾಟನ ಹತ್ತಿಕ್ಕುವಂಥದ್ದು, ಹೋರಾಟನ ತುಳಿಯುವಂಥದ್ದು, ಹೋರಾಟಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನುವಂಥದ್ದನ್ನ ಇದ್ರ ಮೂಲಕ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮಗೆ. ಆ ಎಚ್ಚರಿಕೆ ಕೊಟ್ಟದಕ್ಕೆಲ್ಲ ನಾವು ಎದುರಲ್ಲ, ಹೋರಾಟಗಾರರು ಯಾವತ್ತೂ ಯಾವುದಕ್ಕೂ ಎದುರಲ್ಲ. ಆದರೆ ಕೊಲೆ ಬೆದರಿಕೆಗಳನ್ನು ಹಾಕಿರುವಂಥದ್ದು, ನಮಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ವಿಷಾದನೀಯ. ಅದಕ್ಕೆ ಅವರು ಏನು ಈ ಕ್ಷೇತ್ರದ MLA ಅವರಿದ್ದಾರೆ, ನಾನು ಹೆಸರನ್ನು ಕೂಡ ತಗೊಳ್ಳಿಕ್ಕೆ ಇಷ್ಟಪಡಲ್ಲ, ಯಾಕೆ MLA ಆಗಿದ್ದಾರೆ, MLA ಅಂತಲೇ ತಗೊಂತೀನಿ. ಆ MLA ಅವರು ಈ ಒಂದು ಕ್ಷೇತ್ರದ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗಿತ್ತು, ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ಅನುಕೂಲತೆಗಳನ್ನ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಈ ರೀತಿ ಹೋರಾಟಗಾರರಿಗೆ ಹಲ್ಲೆ ನಡೆಸುವಂಥದ್ದು, ಬೆದರಿಕೆ ಆಗುವಂಥದ್ದು ತಪ್ಪಾಗಿದೆ. ತಪ್ಪು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬರೀ ಇಷ್ಟೇ ಜನ ಹೋರಾಟಗಾರರಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆಗಳಿದೆ. ಎಲ್ಲರ ಮುಂದೆ ಬಂದು ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಬೇಕಾಗುತ್ತೆ. ಮತ್ತು ಏನು ಮಹಿಳಾ ದಿನಾಚರಣೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆನ ಪ್ರಶ್ನಿಸಿದರೆ ಅದನ್ನು ಕೂಡ ಅವರು ಹೇಳಬೇಕಾಗುತ್ತೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾಡಿರುವಂಥದ್ದೇ ತಪ್ಪು, ಆ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಇನ್ನೊಂದು ತಪ್ಪನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಏನು 29ನೇ ತಾರೀಕು ಪ್ರೆಸ್ ಮೀಟ್ ಆಯಿತು, ಮಾರನೇ ದಿನ ಕೆಲವು ಹೆಣ್ಮಕ್ಳುಗಳು ಅವ್ರನ್ನ ಹೋಗಿ ಮಾತಾಡಿಸಿದಾಗ ತುಂಬ ಅಮಾನವೀಯವಾಗಿ ಅವರ ಆಫೀಸ್ನಲ್ಲೇ ನಡ್ಕೊಂಡಿದ್ದಾರೆ. ಅದು ಕೂಡ ನಮಗಿದೆ. ಕೆಲವು ಹೆಣ್ಮಕ್ಳುಗಳು ನಮಗೆ ಅವ್ರಿಗೆ ಏನೇನೆಲ್ಲ ಅಂದರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇವರು ಒಂದು MLA ಆಗಿ ಇಟ್ಕೊಂಡು ಹೆಣ್ಮಕ್ಳನ್ನ ಮತ್ತು ದಲಿತ ಪರ ಸಂಘಟನೆಯವ್ರನ್ನ, ಮಹಿಳಾ ಪರ ಸಂಘಟನೆಯವ್ರನ್ನ, ಕನ್ನಡ ಪರ ಸಂಘಟನೆಯವ್ರನ್ನ, ರೈತ ಪರ ಸಂಘಟನೆಯವ್ರನ್ನ ರೋಲ್ ಕಾಲ್ ಅಂತ ಹೇಳಿರುವುದು ಅಂತೂ ತುಂಬ ಖಂಡನೀಯ. ರೋಲ್ ಕಾಲ್ ಆಗಿದ್ರೆ ಇವರು ಯಾರಿಗೆ ಯಾವಾಗ ಎಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಬಂದು ಅವರು ಸಾಬೀತುಪಡಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ತಿಳಿಸ್ತೀನಿ.